ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂತಹ ನಿಮ್ಮ ಪೋಯಂನ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಪೋಯಂ ಇದಾಗಿದೆ. ತುಂಬಾ ಈಸಿಯಾಗಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಈ ಸಮರಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಹಡಗು ಯಾವ ರೀತಿಯಾಗಿ ಒಂದು ಚಂಡಮಾರುತಕ್ಕೆ ಸಿಲುಕಿಕೊಂಡು ಒದ್ದಾಡ್ತಾ ಇದೆ ಅಂತೇಳಿ. ಅದರಲ್ಲಿರ್ತಕ್ಕಂತಹ ನಾವಿಕರು, ಅವರನ್ನು ನಾವು ಸೀಮೆನ್ ಅಂತ ಕರಿತೇವೆ ಅಥವಾ ಸೇಲರ್ಸ್ ಅಂತಾನೂ ಕೂಡ ಕರಿತೇವೆ. ಅವರು ತಮ್ಮ ಜೀವವನ್ನ ಉಳಿಸಿಕೊಳ್ಳಿಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮತ್ತು ಅವರಲ್ಲಿ ಯಾವುದೇ ನಂಬಿಕೆಯೂ ಕೂಡ ಈಗ ಉಳಿದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಷ್ಟೊಂದು ಪ್ರಚಂಡವಾಗಿರ್ತಕ್ಕಂತಹ ಚಂಡಮಾರುತಕ್ಕೆ ಅವರು ಸಿಲುಕಿಕೊಂಡಿದ್ದಾರೆ. ಸೊ ಈ ವಿಷಯವನ್ನ ತೆಗೆದುಕೊಂಡು ಪೋಯೆಟ್ ಅವರು ಈ ಒಂದು ಪೋಯಮನ್ನ ಬರೆದಿದ್ದಾರೆ. ಬನ್ನಿ ಈ ಒಂದು ಪೋಯಮನ್ನ ಸಂಪೂರ್ಣವಾಗಿ ನಾವು ಈಸಿಯಾಗಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷೆಯಲ್ಲಿ ಈ ಒಂದು ಪದ್ಯದಿಂದ 4 ಅಂಕಕ್ಕೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ಅನ್ನ ಗಮನಿಸಿ. ದಿಸ್ ಪೋಯಮ್ ಈಸ್ ಅಬೌಟ್ ಎ ಸ್ಕ್ಯಾರಿ ಸ್ಟೋರ್ಮ್ ಎಟ್ ಸಿ. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ಪದ್ಯ ಇರತಕ್ಕಂಥದ್ದು ಯಾವುದರ ಮೇಲೆ ಅಂದ್ರೆ ಸ್ಕ್ಯಾರಿ ಅಂದ್ರೆ ಭಯವನ್ನ ಹುಟ್ಟಿಸ್ತಕ್ಕಂಥದ್ದು ಅಂತ ಹೇಳಿ. ಭಯವನ್ನ ಹುಟ್ಟಿಸ್ತಕ್ಕಂತಹ ಒಂದು ಸ್ಟೋರ್ಮ್ ಅಂದ್ರೆ ಚಂಡಮಾರುತ, ಸಮುದ್ರದಲ್ಲಿ ಎದ್ದಿರ್ತಕ್ಕಂತಹ ಒಂದು ಭಯಾನಕ ಚಂಡಮಾರುತದ ಬಗ್ಗೆ ಈ ಒಂದು ಪೋಯಮ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೆಕೆಂಡ್ ಪಾಯಿಂಟ್, ಒನ್ಸ್ ಎ ಶಿಪ್ ವಾಸ್ ಕಾಟ್ ಬೈ ಎ ವೈಲೆಂಟ್ ಸ್ಟೋರ್ಮ್. ಮೊದಲಿಗೆ ಹೇಳಿದಂತೆ ಒಂದು ಹಡಗು, ಶಿಪ್ ಅಂದ್ರೆ ಹಡಗು ಅಂತ ಹೇಳ್ತೇವೆ, ಅದೇನಾಗಿದೆ, ಒಂದು ಪ್ರಚಂಡವಾಗಿರ್ತಕ್ಕಂತಹ ಚಂಡಮಾರುತಕ್ಕೆ ಸಿಲುಕಿಕೊಂಡಿದೆ. ಇಟ್ ವಾಸ್ ಮಿಡ್ ನೈಟ್ ಆಫ್ ದ ವಿಂಟರ್ ಸೀಸನ್. ನೋಡಿ, ಆ ಒಂದು ರಾತ್ರಿ ಏನಿತ್ತೋ ಅಂದ್ರೆ ಆ ಒಂದು ಶಿಪ್ ಏನಿದೆನೋ ಅದು ಆ ಒಂದು ಚಂಡಮಾರುತಕ್ಕೆ ಸಿಲುಕಿಕೊಂಡಿರ್ತಕ್ಕಂಥದ್ದು ಮಧ್ಯರಾತ್ರಿಯ ಜೊತೆಗೆ ಅದೊಂದು ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಒಂದು ಚಳಿಗಾಲದ ಮಧ್ಯರಾತ್ರಿಯಲ್ಲಿ ಈ ಹಡಗು ಆ ಭಯಾನಕ ಚಂಡಮಾರುತಕ್ಕೆ ಸಿಲುಕಿಕೊಂಡಿದೆ. ದ ಸೀ ವಾಸ್ ರೋರಿಂಗ್. ನೀವು ಗಮನಿಸಬಹುದು ವಿಡಿಯೋದಲ್ಲಿ ಆ ಸಮುದ್ರದ ಅಲೆಗಳು ಎಷ್ಟೊಂದು ಅಬ್ಬರಿಸ್ತಾ ಇದ್ದಾವೆ ಅಂತೇಳಿ. ಸೊ ಆ ಒಂದು ಹಡಗಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಒಂದು ಭಯವನ್ನ ಹುಟ್ಟಿಸಿರ್ತವೆ. ದ ಸೀ ವಾಸ್ ರೋರಿಂಗ್, ಗರ್ಜಿಸ್ತಾ ಇದೆ ಅಂತೇಳಿ ರೋರಿಂಗ್ ಅಂದ್ರೆ. ಆಲ್ ದ ಸೇಲರ್ಸ್ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಸೊ ಅಂತಹ ಭಯಾನಕ ಚಂಡಮಾರುತಕ್ಕೆ ಸಿಲುಕಿಕೊಂಡಿರ್ತಕ್ಕಂತಹ ಹಡಗಿನಲ್ಲಿರ್ತಕ್ಕಂತಹ ಸೇಲರ್ಸ್ ಅಂದ್ರೆ ಆ ನಾವಿಕರು ಏನು ಪ್ರಯಾಣ ಮಾಡ್ತಾ ಇದ್ರೋ ಅವರೆಲ್ಲರೂ ಕೂಡ ಒಂದು ಕ್ಯಾಬಿನ್ ಅಲ್ಲಿ ಕ್ರೌಡೆಡ್ ಅಂದ್ರೆ ಗುಂಪು ಸೇರಿದ್ದಾರೆ. ಮುಂದೆ ಏನು ಮಾಡುದು ಅಂತಕ್ಕಂತಹ ಚಿಂತೆ, ಭಯ ಅವರಲ್ಲಿ ಮನೆ ಮಾಡಿದೆ. ದೇ ವರ್ ಇನ್ ಸೈಲೆನ್ಸ್ ಔಟ್ ಆಫ್ ಫಿಯರ್. ಅವರೆಲ್ಲರೂ ಕೂಡ ಈಗ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ. ಕಾರಣ ಇಷ್ಟೇನೆ, ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಫಿಯರ್ ಅಂದ್ರೆ ಭಯ. ಆಲ್ ವರ್ ಸಿಟ್ಟಿಂಗ್ ಇನ್ ದ ಡಾರ್ಕ್ನೆಸ್. ಏನ್ ಮಾಡಬೇಕು ಅಂತ ದಿಕ್ಕು ತೋಚದೇನೆ ಆ ಒಂದು ಕಗ್ಗತ್ತಲಲ್ಲಿ ಅವರೆಲ್ಲರೂ ಕೂಡ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಎವ್ರಿ ಒನ್ ವಾಸ್ ಪ್ರೇಯಿಂಗ್ ಟು ಗಾಡ್ ಫಾರ್ ದೇರ್ ಸೇಫ್ಟಿ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ವ್ಯಕ್ತಿ ಯಾವಾಗೆಲ್ಲ ಅವನ ಜೀವನದಲ್ಲಿ ಸಂಕಟ ಬರುತ್ತೋ ಆಗ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು ಸಹಜ ಅಲ್ವಾ? ಅದೇ ರೀತಿನೇ ಈ ಒಂದು ಸೇಲರ್ಸ್ ಏನಿದ್ದಾರೋ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಜೀವವನ್ನ ಉಳಿಸು ದೇವರೇ ಅಂತೇಳಿ ಅವರು ದೇವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಂದ ಈಗ ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಆ ದೇವರೇ ಬರಬೇಕು. ಹಾಗಾಗಿದೆ ಅವರ ಪರಿಸ್ಥಿತಿ. At that moment, the captain shouted that they were lost. So ಅದೇ ಸಮಯದಲ್ಲೇ ಆ ಒಂದು ಕ್ಯಾಪ್ಟನ್ ಏನಿದ್ನೋ ಅಂದ್ರೆ ಹಡಗಿನ ಮುಖ್ಯಸ್ಥ ಏನಿರ್ತಾನೋ ಅವನು ಮೇಲಿನಿಂದ ಕೂಗ್ತಾ ಕೆಳಗಡೆ ಬರ್ತಾ ಇದ್ದಾನೆ. ಏನಂತ ಕೂಗ್ತಾ ಇದ್ದಾನೆ ಅಂದ್ರೆ ದೇವರ್ ಲಾಸ್ಟ್. ನಾವು ಕಳೆದು ಹೋಗಿದ್ದೇವೆ ಅಂದ್ರೆ ದಿಕ್ಕು ತೋಚದಂತಾಗಿದ್ದೇವೆ. ಯಾವ ಕಡೆ ಸಾಗಬೇಕು ಮತ್ತು ಜೀವವನ್ನ ಹೇಗೆ ಉಳಿಸಿಕೊಳ್ಳಬೇಕು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಅವನ ಮಾತುಗಳಲ್ಲಿ ನಾವು ತಿಳ್ಕೊಳ್ತೇವೆ. ಅದೇ ಸಮಯದಲ್ಲೇ ನೋಡಿ, ಹಿಸ್ ಡಾಟರ್ ದ ಲಿಟಲ್ ಮೇಡನ್ ಕೇಮ್ ಟು ಹರ್ ಫಾದರ್. ಸೊ ಆ ಕ್ಯಾಪ್ಟನ್ ಏನಿದ್ನೋ ಅವನಿಗೆ ಒಬ್ಬ ಮಗಳಿರ್ತಾಳೆ, ತುಂಬಾ ಚಿಕ್ಕ ಹುಡುಗಿ ಅವಳಾಗಿರ್ತಾಳೆ. ಅವಳೇನ್ ಮಾಡ್ತಾಳೆ, ತಂದೆಯ ಬಳಿಗೆ ಬರ್ತಾ ಇದ್ದಾಳೆ. ಶಿ ಟುಕ್ ಹರ್ ಫಾದರ್ಸ್ ಕೋಲ್ಡ್ ಹ್ಯಾಂಡ್ಸ್. ಸೊ ಅದೊಂದು ವಿಂಟರ್ ಸೀಸನ್ ಅಂತ ಮೊದಲಿಗೆ ಹೇಳಿದ್ದೇವೆ. ಸೊ
ಆ ಹುಡುಗಿ ಏನಿದ್ಲೋ ಅವಳ ತಂದೆಯ ಅಂದ್ರೆ ಆ ಒಂದು ಶಿಪ್ ನ ಕ್ಯಾಪ್ಟನ್ ಏನಿದ್ನೋ ಅವನ ಕೈಯನ್ನ ಹಿಡಿದುಕೊಳ್ತಾಳೆ. ಆ ಕೈ ಹೇಗಿರುತ್ತಪ್ಪ ಅಂದ್ರೆ ಕೋಲ್ಡ್, ಅಂದ್ರೆ ವಿಂಟರ್ ಸೀಸನ್ ಆಗಿದ್ರಿಂದ ಕೈಗಳು ತುಂಬಾನೇ ಕೋಲ್ಡ್ ಆಗಿರ್ತವೆ. ಸೊ ಆ ಕೈಗಳನ್ನ ಅವಳು ಹಿಡಿದುಕೊಳ್ತಾಳೆ. ಹಿಡಿದುಕೊಂಡು ಏನ್ ಕೇಳ್ತಾಳೆ ನೋಡಿ ತಂದೆಯನ್ನ. She said that the God upon the ocean was the same as on the land. ಸೊ ತಂದೆಯನ್ನ ಅವಳು ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ಆ ಪ್ರಶ್ನೆ ಕೇಳುವ ಮೂಲಕ ಅವರೆಲ್ಲರಲ್ಲೂ ಒಂದು ಭರವಸೆಯನ್ನ ಮೂಡಿಸ್ತಕ್ಕಂಥದ್ದನ್ನ ಅವಳು ಮಾಡ್ತಾ ಇದ್ದಾಳೆ. ಅವಳು ಏನ್ ಕೇಳ್ತಾಳೆ? ಶಿ ಸೆಡ್ ದಟ್ ದ ಗಾಡ್ ಅಂದ್ರೆ ದೇವರು, ಅಪಾನ್ ದ ಓಷನ್ ಅಂದ್ರೆ ಸಮುದ್ರ ಸಾಗರಗಳ ಮೇಲೆ ಇರತಕ್ಕಂತಹ ದೇವರು, ವಾಸ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಭೂಮಿಯ ಮೇಲೆ ಇರತಕ್ಕಂತಹ ದೇವರು ಇಬ್ರು ಒಂದೇ ಅಲ್ವೇನಪ್ಪ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ಅಂದ್ರೆ ಭೂಮಿಯ ಮೇಲೆ ಇದ್ದಾಗ ಮನುಷ್ಯ ಅಂದ್ರೆ ಅವಳ ತಂದೆಯೇ ಇರಬಹುದು, ಕಷ್ಟಗಳು ಬಂದಾಗ ದೇವರಲ್ಲಿ ಆ ಸಂಕಷ್ಟದಿಂದ ಪಾರು ಮಾಡುವಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದ. ಈಗ ಅದೇ ದೇವರು ಬಂದು ಸಮುದ್ರದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಮ್ಮನ್ನ ಕಾಪಾಡುವುದಿಲ್ವೇ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಮಗಳು ತಂದೆಯ ಮುಂದೆ ಇಡ್ತಾ ಇದ್ದಾಳೆ. ಅಂದ್ರೆ ಅವಳಿಗೆ ನಂಬಿಕೆ ಇದೆ, ಭೂಮಿಯ ಮೇಲೆ ಇರತಕ್ಕಂತಹ ದೇವರು ಕೂಡ ಸಮುದ್ರದ ಮೇಲೆಯೂ ಅವರನ್ನ ಸಂಕಷ್ಟದಿಂದ ಪಾರು ಮಾಡಬಲ್ಲನು ಅಂತಕ್ಕಂತಹ ಒಂದು ನಂಬಿಕೆ ಅವಳಲ್ಲಿದೆ. ಅದೇ ಸಂದೇಹವನ್ನೇ ಅವಳು ತಂದೆಯ ಬಳಿ ಕೇಳ್ತಾ ಇದ್ದಾಳೆ. ಶಿ ಸೆಡ್ he would protect them. ಆ ದೇವರು ಬಂದು ಖಂಡಿತವಾಗ್ಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ಅವಳು ಹೇಳ್ತಾಳೆ. Her faith in God filled the sailors with a new hope. ಯಾವಾಗ ಆ ಹುಡುಗಿ ಈ ಒಂದು ಮಾತನ್ನ ಹೇಳ್ತಾಳೋ ಆಗ ಅಲ್ಲಿರ್ತಕ್ಕಂತಹ ಎಲ್ಲ ಸೇಲರ್ಸ್ ಏನಿದಾರೋ ಅವರೆಲ್ಲರಲ್ಲೂ ಒಂದು ಹೋಪ್ ಅಂದ್ರೆ ಭರವಸೆ ಮೂಡ್ತಾ ಇದೆ. ಗಾಡ್ ಫಿಲ್ಡ್ ದ ಸೇಲರ್ಸ್ ಅಂದ್ರೆ ದೇವರಲ್ಲಿರ್ತಕ್ಕಂತಹ ನಂಬಿಕೆ ಏನು ಬಂತು ಅವರಿಗೆ, ಅವರು ತಮ್ಮ ಜೀವವನ್ನ ಉಳಿಸಿಕೊಳ್ಳಬಹುದು ಅಂತಕ್ಕಂತಹ ಭರವಸೆಯನ್ನ ಅವರ ಒಂದು ಮನಸ್ಸಿನಲ್ಲಿ ಮೂಡಿಸುತ್ತೆ ಆ ಒಂದು ಲಿಟಲ್ ಮೇಡನ್ ಏನಿದ್ಲೋ ಅವಳ ಮಾತುಗಳು. ಆಲ್ ದ ಸೇಲರ್ಸ್ ಕಿಸ್ಡ್ ದ ಲಿಟಲ್ ಮೇಡನ್. ಸೊ ಅವ್ರಿಗೆ ಈಗ ಒಂದು ಭರವಸೆ ಏನು ಬಂತು ಅದೇ ಸಂತೋಷದಲ್ಲೇ ಅವ್ರು ಏನ್ ಮಾಡ್ತಾರೆ, ಆ ಚಿಕ್ಕ ಹುಡುಗಿಗೆ ಎಲ್ಲರೂ ಬಂದು ಒಂದು ಮುತ್ತನ್ನ ಕೊಡ್ತಾ ಇದ್ದಾರೆ. ದ ಸೇಲರ್ಸ್ ರೀಚ್ಡ್ ದ ಹಾರ್ಬರ್ ಸೇಫ್ಲಿ. ಹಾರ್ಬರ್ ಅಂದ್ರೆ ಸಮುದ್ರದ ದಂಡೆ ಅಂತ ಹೇಳಿ ನಾವು ಕರಿತೇವೆ. ಸೊ ಆ ಎಲ್ಲ ನಾವಿಕರು ಬೆಳಗಾಗುವಷ್ಟರಲ್ಲಿ ಸೇಫ್ ಆಗಿ ಆ ಒಂದು ಬಂದರನ್ನ ಅಥವಾ ಸಮುದ್ರದ ದಂಡೆಯನ್ನ ಬಂದು ತಲುಪ್ತಾರೆ. ಅಂದ್ರೆ ಆ ಚಿಕ್ಕ ಹುಡುಗಿ ಏನೋ ಒಂದು ಚಿಕ್ಕ ಸೆಂಟೆನ್ಸ್ ಅನ್ನ, ಒಂದು ಮಾತನ್ನ ಹೇಳಿದ್ಲೋ ಅದರಿಂದಾನೇ ಅವರೆಲ್ಲರಲ್ಲೂ ಕೂಡ ಒಂದು ಭರವಸೆ ಬರುತ್ತೆ. ದ ಮಾರ್ನಿಂಗ್ ವಾಸ್ ವೆರಿ ಬ್ರೈಟ್. ಅವರು ಬಂದು ಆ ಒಂದು ಹಾರ್ಬರ್ ಅನ್ನ ತಲುಪಿದಾಗ ಮಾರ್ನಿಂಗ್ ಏನಿತ್ತೋ ಅದು ತುಂಬಾನೇ ಬ್ರೈಟ್ ಆಗಿರುತ್ತೆ. ದ ಸ್ಟೋರ್ಮ್ ವಾಸ್ ಕ್ಲಿಯರ್ಡ್. ಆ ಒಂದು ಚಂಡಮಾರುತ ಏನಿರುತ್ತೋ ಅದು ಹೊರಟು ಹೋಗಿರುತ್ತೆ. ಶುಭ್ರವಾಗಿರತಕ್ಕಂತಹ ಆಕಾಶ ಮತ್ತು ವಾತಾವರಣಗಳು ಅಲ್ಲಿ ಇರ್ತವೆ. Thus the little girl's words saved the life of sailors. ಈ ರೀತಿಯಾಗಿ ಆ ಚಿಕ್ಕ ಹುಡುಗಿಯ ಒಂದೇ ಒಂದು ಮಾತು ಆ ಎಲ್ಲ ನಾವಿಕರಲ್ಲೂ ಬದುಕ್ತಕ್ಕಂತಹ ಒಂದು ಭರವಸೆಯನ್ನು ತರುತ್ತೆ. ಆ ಚಂಡಮಾರುತದಿಂದ ಅವರು ಪಾರಾಗುವಂತೆ ಮಾಡುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಪೋಯಂನ ಮುಖ್ಯವಾಗಿರ್ತಕ್ಕಂತಹ ಸಂದೇಶ ಏನು ಅಂದ್ರೆ, ಅತ್ಯಂತ ಕಠಿಣವಾಗಿರ್ತಕ್ಕಂತಹ ನಮ್ಮ ಜೀವನದ ಸಂದರ್ಭಗಳಲ್ಲೂ ಕೂಡ ಭರವಸೆ ಅಂತಕ್ಕಂಥದ್ದು ಇರಬೇಕು. ಆ ಭರವಸೆಯೇ ನಮ್ಮನ್ನ ಯಾವುದೇ ಸಂಕಷ್ಟದಿಂದಲಾದ್ರೂ ಪಾರು ಮಾಡತಕ್ಕಂತಹ ಶಕ್ತಿಯನ್ನ ಹೊಂದಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿನ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್.